ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ಒಂದು ವ್ಲಾಗ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ತುಂಬ ದಿವಸದಿಂದ ಅನ್ಕೊತಿದ್ದೆ ಇದೊಂದು ಸ್ಟವ್ನ ತೊಗೋಬೇಕು ಅಂತ. ಏನಕ್ಕೆ ಅಂತಲೂ ಕೂಡ ಹೇಳ್ತೀನಿ. ಅಡುಗೆ ಮನೆಯಲ್ಲಿ 3 ಹೊಲೆದು ಇಡಬಾರ್ದು ಅಂತ ಹೇಳಿ ಇತ್ತೀಚೆಗೆ ನಾನು ನೋಡಿದಂಥದ್ದು. ಆ್ಯಕ್ಚುಲಿ ಆ ಸ್ಟವ್ನ ತೊಗೋಬೇಕಾದ್ರೆ ಅಮ್ಮ ತಗೊಟ್ಟಿದ್ದ ಸ್ಟವ್ ಅದು, ಅಪ್ಪ. ಬಟ್ ಅದನ್ನು ತೊಗೋಬೇಕಾದ್ರೆ 3 ಹೊಲೆದು ಇಟ್ಕೋಬಾರ್ದು ಅನ್ನೋದು ಐಡಿಯಾ ನಮಗಿರಲಿಲ್ಲ. ಸೊ ಅದಾದಮೇಲೆ 3 ಹೊಲೆದು ಉರಿಸಬಾರ್ದು ಅಗ್ನಿ ಮೂಲೆಯಲ್ಲಿ ಅಂತ ಹೇಳಿಬಿಟ್ಟು, ಓಕೆ ಫೈನ್ ಅದನ್ನು ತೆಗೆದುಬಿಟ್ಟು ಅದು ಸ್ವಲ್ಪ ಪ್ರಾಬ್ಲಮ್ ಕೂಡ ಬಂದಿತ್ತು. ಬರೀ 2 ವರ್ಷ ಆಗಿದೆ ಆ ಸ್ಟವ್ ತೊಗೊಂಡು, ಬಟ್ ಕಟ್ಕೊಂಡ್ಬಿಟ್ಟಿತ್ತು. ಎಷ್ಟು ಕ್ಲೀನ್ ಮಾಡಿಸಿದ್ರು ಕೂಡ ಅದು ಸರಿ ಹೋಗಲೇ ಇಲ್ಲ. ನನಗೆ ಪ್ರೆಸ್ಟೀಜ್ ಯಾಕೋ ಸರಿ ಅನ್ನಿಸ್ಲಿಲ್ಲ ಕಂಪ್ನಿ. ವಂಡರ್ ಚೆಫ್ದು ಒಂದು ಬ್ಲೆಂಡರ್ ತೊಗೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಈಗಲೂ ಕೂಡ ಅದನ್ನು ಯೂಸ್ ಮಾಡ್ತೀನಿ. ಏನಾದ್ರು ಪೌಡರ್ ಎಲ್ಲ ಮಾಡ್ಕೋಬೇಕಾದ್ರೆ, ಮಿಲ್ಕ್ ಶೇಕ್ ಎಲ್ಲ ಮಾಡ್ಕೋಬೇಕಾದ್ರೆ, ಜ್ಯೂಸ್ ಎಲ್ಲ ಮಾಡ್ಕೋಬೇಕಾದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಅದೇ ರೀತಿ ಸ್ಟವ್ನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನನಗೆ ಈ ಥರ ಮೇಲ್ಗಡೆ ಇರುವಂಥ ಬ್ಯಾಂಡ್ ಇರಬೇಕಿತ್ತು. ಸೊ ಪ್ರೆಸ್ಟೀಜಲ್ಲಿ ನಮ್ಮ ಮನೆಯವರು ಪ್ರೆಸ್ಟೀಜಲ್ಲಿ ನೋಡೋಣ ಅಂತ ಇದ್ರು. ಸದ್ಯಕ್ಕೆ ಅದರಲ್ಲಿ ಸಿಗಲೂ ಇಲ್ಲ. ಸಿಗದೇ ಇರೋದೇ ಒಳ್ಳೆಯದಾಯಿತು. ನನಗೆ ಪ್ರೆಸ್ಟೀಜ್ ಇಷ್ಟನೂ ಕೂಡ ಆಗಿರಲಿಲ್ಲ. ಅದೆಲ್ಲ ಮೇಲ್ಗಡೆ ಇಡೋವಂಥದ್ದು ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ. ಬಟ್ ಪ್ರೆಸ್ಟೀಜಲ್ಲಿ ಕೊಟ್ಟಿದ್ದು ಅಷ್ಟು ಇಷ್ಟನೂ ಆಗಿರಲಿಲ್ಲ. ನೀವೇ ನೋಡ್ತಾ ಇರ್ಬೋದು. ಮೇಲ್ಗಡೆ ಬ್ಯಾಂಡ್ ಇರುವಂಥದ್ದು, ಅಂದರೆ ಇದು ಆಟೋಮೆಟಿಕ್ ಅಲ್ಲ. ಸೊ ಇದಕ್ಕೆ ಲೈಟರ್ ಯೂಸ್ ಮಾಡಲೇಬೇಕು. ನನಗೆ ಆಟೋಮೆಟಿಕ್ ಯಾಕೋ ಬೇಡ, ಅದು ಬೇಗ ಹಾಳಾಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಆಟೋಮೆಟಿಕ್ ತೊಗೊಳ್ಳಿಲ್ಲ. ಆನ್ಲೈನಲ್ಲಿ ಬುಕ್ ಮಾಡಿದ್ರಿಂದ ನಮಗಂತೂ ನಿಜವಾಗ್ಲೂ ಹೇಳ್ತೀನಿ, ಇಷ್ಟು ಕಾಸ್ಟ್ಲಿದು ನಾನು ಇದೇ ಫಸ್ಟು ಆನ್ಲೈನಲ್ಲಿ ಬುಕ್ ಮಾಡಿದ್ದು. ನಮ್ಮ ಮನೆಯವ್ರಿಗೂ ಭಯ ಇತ್ತು, ಹೇಗೆ ಬರುತ್ತೋ ಏನು, ಏನಾದ್ರು ಡ್ಯಾಮೇಜ್ ಆದರೆ ಮತ್ತೆ ರಿಟರ್ನ್ ಎಲ್ಲ ಹಾಕೋದು ತುಂಬ ದೊಡ್ಡ ತಲೆನೋವು ಅಂತ ಹೊರಗಡೆನೂ ಕೂಡ ಹೋಗಿ ಹುಡುಕಿ ಎಲ್ಲೂ ಕೂಡ ಸಿಗ್ದಿರ ಕೊನೆಗೆ ಓಕೆ ಫೈನ್ ಆನ್ಲೈನಲ್ಲೇ ಬುಕ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಬುಕ್ ಮಾಡಿದೆ. ಸದ್ಯಕ್ಕೆ ಏನೂ ಕೂಡ ಡ್ಯಾಮೇಜ್ ಆಗಿರಲಿಲ್ಲ, ತುಂಬ ಚೆನ್ನಾಗಿ ಬಂತು. ಸೊ ನನಗೆ ಹೇಗೆ ಅಂದರೆ ಯಾವುದಾದ್ರೂ ಒಂದು ವಸ್ತುಗಳನ್ನ ಇಷ್ಟಪಟ್ಬಿಟ್ರೆ ಪರವಾಗಿಲ್ಲ, ಆದರೆ ಬೇಕಾದರೆ ಅದನ್ನು ತೊಗೊಳ್ಳೋವರೆಗೂ ಬೇರೆದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ ಹೊರತಾಗಿ ಬೇರೆ ಯಾವುದಕ್ಕೂ ಒಂದು ಆಪ್ಷನ್ ಅಂತೂ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಈ ಇಡ್ಲಿ ಪಾತ್ರೆನೂ ಕೂಡ ಅಷ್ಟೇ, ಹೊರಗಡೆ ತುಂಬ ಥರ ಪಾತ್ರೆಗಳು ಸಿಗುತ್ತೆ. ವಿಶಲ್ದು ಕೂಡ ಸಿಗುತ್ತೆ. ಬಟ್ ನನಗೆ ಇಂಡಸ್ ವ್ಯಾಲಿದೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಅದನ್ನು ಅಂದ್ಕೊಂಡು ಒಂದು 5-6 ತಿಂಗಳು ಮೇಲಾಯಿತು, ತೊಗೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಫೈನಲಿ ಹೇಗೆ ಅಂದರೆ ಗಂಡಂದಿರ ಹತ್ರ ಕೇಳಿದರೆ, ಸೊ ಅಷ್ಟು ಕಾಸ್ಟ್ಲಿದೆಲ್ಲ ಬೇಕಾ, ಅದು ಬೇಕಾ, ಇದು ಬೇಕಾ ಅಂತ ಹೇಳಿ ನಮಗೆ ಮೈಂಡ್ ಡೈವರ್ಟ್ ಮಾಡಿಬಿಡ್ತಾರೆ. ಸೊ ಬೇಡ, ಅವ್ರಿಗೆ ಹೇಳ್ದಿರ ಬುಕ್ ಮಾಡಿ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ದಲೆ ಬುಕ್ ಮಾಡಿ ತೊಗೊಂಡೆ. ಸದ್ಯಕ್ಕೆ ಅದು ಕೂಡ ತುಂಬಾ ಚೆನ್ನಾಗಿದೆ. 2 ಪ್ಲೇಟ್ ಬಂದಿರೋದು ಇಡ್ಲಿದು. ಇನ್ನೆಲ್ಲ ಏನಂತಾರೆ ಸ್ಟೀಮ್ದು ಬರುತ್ತೆ ಅಲ್ವಾ, ಸ್ಟೀಮ್ದು ಎಲ್ಲ ಪಾತ್ರೆಗಳು ಬಂದಿದೆ. ಮತ್ತು ಮೊಮೋಸ್ ಎಲ್ಲ ಮಾಡ್ಕೋಬೋದು. ಆರಾಮಾಗಿದೆ, ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಸೂಪರಾಗಿದೆ ಇಂಡಸ್ ವ್ಯಾಲಿದು. ಕ್ವಾಲಿಟಿ ಬಗ್ಗೆ ಇಂಡಸ್ ವ್ಯಾಲಿನಲ್ಲಿ ನಾವು ಮಾತಾಡೋ ಹಾಗೆ ಇಲ್ಲ. ತವ ಎಲ್ಲನೂ ಕೂಡ ತರಿಸ್ಕೊಂಡಿದ್ದೀನಿ. ಇದು ಪಾತ್ರೆಯಲ್ಲಿ ಹೇಳಬೇಕು ಅಂದಾಗ ಇದೇ ಫಸ್ಟು ಇಡ್ಲಿ ಪಾತ್ರೆ ಒಂದು ತರಿಸ್ಕೊಂಡಿರೋದು. ತುಂಬಾ ಇಷ್ಟ ಆಯಿತು. ಅದನ್ನು ಹತ್ತಿರದಿಂದ ಯಾವಾಗಲಾದ್ರು ಒಂದು ಸರಿ ನಿಮಗೆ ತೋರಿಸ್ತೀನಿ. ಕ್ವಾಲಿಟಿ ವೈಸ್ ಸೂಪರಾಗಿದೆ. ಆಲೇ ನಾನು 2-3 ಟೈಮ್ಸ್ ಅದನ್ನು ಯೂಸ್ ಮಾಡಿದ್ದೀನಿ. ಯಾವುದೇ ರೀತಿಯಲ್ಲೂ ಬೇರೆ ಥರ ಡ್ಯಾಮೇಜ್ ಎಲ್ಲ ಆಗೋದು ಅಥವಾ ಕಲರ್ ಡಿಮ್ ಆಗೋದು ಅದು ಯಾವುದು ಕೂಡ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಸೊ ಇನ್ನು ಪಾನಿಪುರಿ ತೊಗೊಂಡ್ಬಂದಿದ್ರು ಮನೆಯವರು. ಪಾನಿಪುರಿನೂ ಕೂಡ ತಿಂದ್ವಿ. ಸೊ ನಿಮಗೆ ಸ್ಟವ್ದೇನಾದ್ರು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಆ ಲಿಂಕನ್ನು ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ನಾನು ತೊಗೊಂಡ್ರು ಸ್ಟವ್ವೇ ತೋರಿಸುತ್ತೆ. ಹುಡ್ಕೋಂಥ ಅವಶ್ಯಕತೆ ಇರೋದಿಲ್ಲ ಆವಾಗ. ಸೊ ನೀವು ಹುಡ್ಕೋದಕ್ಕೆ ಅಂತ ಹೋದಾಗ ಏನಾಗುತ್ತೆ, ತುಂಬ ಸ್ಟವ್ಗಳೆಲ್ಲ ಕಾಣಿಸೋದು ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಪರ್ಟಿಕ್ಯುಲರ್ಗೆ ಯಾವ ಸ್ಟವ್ ತೊಗೊಂಡಿದ್ದೀನಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹೋಗಿ ಚೆಕ್ ಮಾಡಿ. ನಿಮಗೆ ಏನಾದರೂ ಬೇಕು, ಇಷ್ಟ ಆಯಿತು ಅಂತ ಅಂದರೆ ಖಂಡಿತ ತೊಗೊಳ್ಳಿ. ಯಾವುದೇ ರೀತಿಯಲ್ಲೂ ಒಂದು ಚೂರು ಡ್ಯಾಮೇಜ್ ಇಲ್ಲ, ಹಾಗೆಯೇ ಯಾವುದೇ ಪ್ರಾಬ್ಲಮ್ಸ್ ಬಂದಿಲ್ಲ. ಬಟ್ ಪ್ರೆಸ್ಟೀಜಲ್ಲಿ ನಾನು ಕೇಳಿರೋ ಹಾಗೆ ತುಂಬ ಜನ ತೊಗೊಂಡು ಒಂದು 2-3 ತಿಂಗಳಿಗೆ ಕಟ್ಕೊಂಡ್ಬಿಟ್ಟಿದೆ, ಸರಿಯಾಗಿ ಉರಿತಾ ಇಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದಾರೆ. ಅದನ್ನು ಕೇಳಿದ್ದೀನಿ ಕೂಡ. ಸೊ ನೆಕ್ಸ್ಟ್ ಬಂದು ಇದೆಲ್ಲ ತುಂಬಾ ಮಿಕ್ಸಪ್ ಮಾಡಿದ್ದೀನಿ ವೀಡಿಯೋಸ್ನ. ಬಿಕಾಸ್ ಕಂಟಿನ್ಯೂಸ್ ಆಗಿ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ನನ್ನ ತಂಗಿ ಪಾಪನೂ ಕೂಡ ಒಂದು 15 ಡೇಸ್ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೆ.
ತಿರುಪತಿಗೆ ಹೋಗಿ ಬಂದಾದಮೇಲೆ ಅವಳು ಕೂಡ ನಮ್ಮ ಜೊತೆ ಇದ್ಲು. ಹಾಗೆ ನೈಟು ಅಮ್ಮನ ಮನೆಯಲ್ಲಿ ತೇರ್ತಾ ಹೊಡೆದಿದ್ರು. ತಿರುಪತಿಯಿಂದ ಬಂದಾಗ ನಾನ್ ವೆಜ್ ಮಾಡ್ತಾರೆ ಅಲ್ವಾ, ಸೊ ಅದನ್ನು ಮುಗಿಸ್ಕೊಂಡು ನೈಟು ಮನೆಯವ್ರು ಹೇಳಿದರು ಬೋರ್ ಕೊರಿಯೋದಕ್ಕೆ ಬರುತ್ತೆ, ಸೊ ಬರಬೇಕು ಅಂತ ಹೇಳಿ ನಾವು ಮತ್ತೆ ಸ್ನಾನ ಮಾಡಿಕೊಂಡು ಮತ್ತೆ ಪೂಜೆ ಮಾಡಿ ಬೋರ್ ಕೊರ್ಸಿದ್ವಿ. ತುಂಬ ಚೆನ್ನಾಗಿ ನೀರು ಬಂತು, ತುಂಬ ಖುಷಿನೂ ಕೂಡ ಆಯಿತು. ನಮ್ಮ ಪಾಪುನೂ ಬಂದು ಪೂಜೆ ಮಾಡಿದ್ಲು. ಇವಳಿದ್ರೆ ಎಷ್ಟು ನನಗೆ ವಿಡಿಯೋ ಮಾಡಬೇಕು ಅಂತಲೂ ಕೂಡ ಅನ್ನಿಸ್ತಿರ್ಲಿಲ್ಲ. ಅವಳು ಒಂದೊಂದು ಎಕ್ಸ್ಪ್ರೆಷನ್ ಕೊಡೋಳು, ಇಲ್ಲ ಮಾತಾಡ್ತಿದ್ಲು. ಅದನ್ನು ಒಂದೊಂದು ವೀಡಿಯೋಸ್ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವರು ಕೂಡ ಕೂತ್ಕೊಂಡು ಅದನ್ನೆಲ್ಲನೂ ಕೂಡ ಅಪ್ಪ ಏನು ಕಲ್ತಿದ್ದಾಳೆ ಈ ವಯಸ್ಸಿಗೆ ಅಂತ ಹೇಳ್ತಾಯಿದ್ರು. ಸೊ ಅಷ್ಟು ಕಲ್ತಿದ್ದಾಳೆ. ಅವಳು ಹೋಗೋವರೆಗೂ ನಾನು ಯಾವುದೇ ವೀಡಿಯೋಸ್ ಮಾಡ್ಕೊಡೋದಕ್ಕಾಗಲಿಲ್ಲ. ಸೊ ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗೋದೆ. ಇನ್ನು ಅವಳನ್ನ ಕಳಿಸಿ ಬಂದಾದಮೇಲೆ ಇವಾಗ ಸದ್ಯಕ್ಕೆ ಹೊರಗಡೆ ಒಂದು ಜಾತ್ರೆ. ಎಸ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಊರಲ್ಲಿ ಏನು ಜಾತ್ರೆ ಆದರೂ ಕೂಡ ಅದು ಫೇಮಸ್ ಆಗೋಗ್ತಿದೆ. ನಾನು ಬೂಕನ ಬೆಟ್ಟ, ಅದು ಹತ್ತಿರದಲ್ಲೇ ಇದೆ ನಮಗೆ. ಬಟ್ ನಾನು ಹೋಗ್ತಾ ಇರೋದು ಇದೆ ಫಸ್ಟು ಬೂಕನ ಬೆಟ್ಟದ ಜಾತ್ರೆಗೆ. ಅಂದರೆ ಜಾತ್ರೆಗೆ ಹೋಗ್ತಾ ಇರೋದು, ದೇವಸ್ಥಾನಗಳಿಗೆ ತುಂಬ ಸರಿ ಹೋಗಿದ್ದೀವಿ. ಇನ್ನು ಮೊದಲೆಲ್ಲ ನಾನು ಮದುವೆಗೆ ಮುಂಚೆ ಎಲ್ಲ ನಮ್ಮ ಆಂಟಿ ನಾವೆಲ್ಲ ಆರಾಮಾಗಿ ಒಂದು ಆಟೋದಲ್ಲಿ ಬಂದುಬಿಟ್ಟು, ಹಿರಿಸಾವೆ ನಮ್ಮ ತಾತನ ಊರಲ್ವ, ಸೊ ಅಲ್ಲಿಂದ ಬಂದು ಜಾತ್ರೆ ಮುಗಿಸ್ಕೊಂಡು ಇಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಹೊರಟೋಗ್ತಾ ಇದ್ವಿ. ಇಲ್ಲಿ ಜಾತ್ರೆ ಅಂದರೆ ದನಗಳ ಜಾತ್ರೆ ಜಾಸ್ತಿ. ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗ್ ಕಾರಿಂದ ಹೇಳಿದ ತಕ್ಷಣ ಇದು ಒಂಥರ ಗೊಂಬೆಗಳ ಥರ ಕಾಣಿಸ್ತಾ ಇದ್ವಿ. ಅದನ್ನು ನೋಡ್ಕೊಂಡು ಸ್ವಲ್ಪ ಹೊತ್ತು ವೀಡಿಯೋಸ್ ಮಾಡ್ಕೊಂಡಿದ್ದೆ. ಇನ್ನು ಅದು ಮುಂದಕ್ಕೆ ಹೋಗ್ತಾ 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 ಬರೀ ದನಗಳೇ, ಎಷ್ಟೊಂದು ದನಗಳೆಲ್ಲ ಆಲ್ರೆಡಿ ಖಾಲಿ ಆಗಿದ್ವಿ. ಇನ್ನೇನು ಇನ್ನೊಂದು 2-3 ದಿನ ಜಾತ್ರೆ ಮುಗಿಯುವಂಥ ಟೈಮ್ನಲ್ಲಿ ನಾವು ಹೋಗಿದ್ದು. ನೋಡಿ ಪಕ್ಕದಲ್ಲೆಲ್ಲ ಖಾಲಿ ಇದೆ, ಸ್ವಲ್ಪ ಖಾಲಿ ಆಗಿತ್ತು, ಇನ್ನೊಂದು ಸ್ವಲ್ಪ ಇತ್ತು. ಇನ್ನು ಅದ್ರ ಕೊಂಬುಗಳೆಲ್ಲ ಕೆಲವೊಂದು ನೋಡ್ತಾ ರೋಡಲ್ಲೆಲ್ಲ ಹಿಡ್ಕೊಂಡು ಬರ್ತಾಯಿದ್ರು, ಭಯ ಆಗ್ತಾಯಿತ್ತು ಎತ್ಕೊಂಡು. ಸೊ ಇದು ಬಂದು ಜರ್ಮನ್ ತಳಿ ಅಂತ ಏನೋ ಹೇಳಿದ್ರು, ಸಮಥಿಂಗ್, ಅದು ಗೊತ್ತಿಲ್ಲ ಸರಿಯಾಗಿ. ಸೊ ಅದೊಂಥರ ಸಖತ್ತು ಈ ಮಿನಿ ಆನೆ ಥರ ಇತ್ತು. ಅದು ನೋಡೋದಕ್ಕೆ ಹತ್ರಕ್ಕೆಲ್ಲ ನಾನು ಹೋಗಲಿಲ್ಲ. ನಮ್ಮ ಮನೆಯವ್ರು ಮಾತ್ರ ಹೋಗಿ ಅಲ್ಲೊಂಚೂರು ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ರು ಅಷ್ಟೇ. ಇನ್ನು ನೆಕ್ಸ್ಟು ಅಲ್ಲಿ ಬರ್ತಾ 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 ಕಾಲು ನೋವು ಆಗ್ತೇ ಹೊರತು ನನಗೇನು ಅಂತ ಎಂಟರ್ಟೈನ್ಮೆಂಟ್ ಆಗಲಿಲ್ಲ. ಬರೀ ದನಗಳು, ಅದೇ ರೈತರುಗಳು ಏನಾದ್ರು ದನಗಳು ಚೆನ್ನಾಗಿರೋ ಬೇಕು, ಒಳ್ಳೆ ದನಗಳು ಸಿಗಬೇಕು ಅಂದರೆ ಈ ಜಾತ್ರೆಗೆ ಬಂದು ತೊಗೋಬೋದು. ಸೊ ಇನ್ನು ಅದು ಒಂದು ರೌಂಡ್ ಸುತ್ಕೊಂಡು ಬಂದಮೇಲೆ ಇನ್ನು ಅಲ್ಲಿ ಫೇಮಸ್ಸು ಅಂದರೆ ಏನು ಹೇಳ್ತಾರೆ ಅದನ್ನು, ಡೇಟ್ಸು, ಸರಿಯಾಗಿ ನೆನಪಾಗ್ತಾಯಿಲ್ಲ, ಖರ್ಜೂರ ತುಂಬ ಫೇಮಸ್ ಅಲ್ಲಿ. ಸೊ ಅದನ್ನು ತೊಗೊಂಡು ಇನ್ನು ದೇವರಿಗೆಲ್ಲ ಕೈ ಮುಗಿದು ಹಾಗೆ ಪುರಿ ಖಾರ ಎಲ್ಲ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಸೊ ಇನ್ನು ನೆಕ್ಸ್ಟ್ ಬಂದು ಇದು ನೈಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನನ್ನ ಮಗಂದು ಸ್ಕೂಲ್ ಡೇ ಫಂಕ್ಷನ್ ಇತ್ತು. ಸೊ ಅವನದು ಫಸ್ಟ್ ಡೇ ಇರಲಿಲ್ಲ, ಸೆಕೆಂಡ್ ಡೇ ಸ್ಕೂಲ್ ಡೇ ಇದ್ದಿದ್ದು. ಅವನನ್ನು ಮಧ್ಯಾಹ್ನನೇ ಕಳಿಸ್ಕೊಟ್ಟಿದ್ವಿ. ಇವಾಗ ನಾವು ಸಾಯಂಕಾಲ ಹಾಲೆಲ್ಲ ಕರೆಯೋದು ಅದು ಇದು ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಕೆಲವೊಂದು ಡ್ಯಾನ್ಸ್ಗಳು ನನಗೆ ಇಷ್ಟ ಆಯಿತು. ಈ ಥರ ಟ್ರೆಡಿಷ್ನಲ್ ಆಗಿ ನನಗೆ ಭರತನಾಟ್ಯಂ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಈ ಥರ ಯಾವುದಾದ್ರು ಒಂದು ಸಾಂಗ್ಸ್ ಅಥವಾ ಡ್ಯಾನ್ಸ್ ಏನಾದ್ರು ಬಂದು ಅಂದರೆ ಅದನ್ನು ಸ್ವಲ್ಪ ವೀಡಿಯೋಸ್ ಮಾಡ್ಕೊತಾ ಇದ್ದೆ. ಈ ಸರಿ ಸ್ವಲ್ಪ ಸ್ಪೆಷಲಾಗೇ ಇತ್ತು. ಯಾವುದೇ ರೀತಿ ಟ್ರೆಂಡಿಂಗ್ ಸಾಂಗ್ಸ್ನ ಸೆಲೆಕ್ಟ್ ಮಾಡ್ದಿರಾ, ಅವರು ಸ್ಕೂಲ್ನಲ್ಲಿ ಈ ಥರ ಟ್ರೆಡಿಷ್ನಲ್ ಆಗಿ ಮಕ್ಳುಗಳಿಗೊಂದು ಒಳ್ಳೆ ರೀತಿಯಲ್ಲಿ ಡ್ಯಾನ್ಸನ್ನು ಕಲಿಸಿದ್ದು ತುಂಬಾ ಖುಷಿ ಆಯಿತು ಈ ಸರಿ. ನನ್ನ ಮಗಂದು ಕೂಡ, ಅವನದು ಕೂಡ ಶಿವಂದು ಡ್ಯಾನ್ಸು ಲಾಸ್ಟಿಗೆ ಹಾಕ್ತೀನಿ ಅದನ್ನು. ಇದು ಹೆಣ್ಮಕ್ಳು ಮಾಡ್ತಿದ್ದ ಡ್ಯಾನ್ಸು, ತುಂಬ ಚೆನ್ನಾಗಿತ್ತು. ಬಟ್ ಭರತನಾಟ್ಯ ಚೆನ್ನಾಗಿ ಕಲ್ತಿರೋ ಮಕ್ಳುಗಳಿರ್ತಾರಲ್ವ, ಅವ್ರ ಕೈಯಲ್ಲಿ ಚೆನ್ನಾಗಿ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಸ್ವಲ್ಪ ಅಂದರೆ ಭರತನಾಟ್ಯ ಸ್ಟೆಪ್ಪೆಲ್ಲ ಹಾಕೋದು ಸ್ವಲ್ಪ ಕಷ್ಟ ಅಂತ ಹೇಳಿ ಸಿಂಪಲ್ಲಾಗಿ ಸ್ಟೆಪ್ಗಳನ್ನ ಹಾಕ್ಕೊಟ್ಟಿದ್ರು. ಇದು ಬಂದು ನನ್ನ ಮಗನ ಡ್ಯಾನ್ಸು. ಇದು ಬಂದು ಶಿವನ್ ಡ್ಯಾನ್ಸು, ಯಾವುದೋ ಕನ್ನಡನೇ, ಆಲ್ಮೋಸ್ಟ್ ಎಲ್ಲ ಕನ್ನಡದ ಸಾಂಗ್ಸ್ನೇ ಅವರು ಸೆಲೆಕ್ಟ್ ಮಾಡಿದ್ದು. ಯಾವುದೇ ರೀತಿ ಹಿಂದಿ ಅಥವಾ ಬೇರೆ ಲ್ಯಾಂಗ್ವೇಜಸ್ ಸೆಲೆಕ್ಟ್ ಮಾಡ್ಕೊಂಡಿರಲಿಲ್ಲ ಸ್ಕೂಲ್ನಲ್ಲಿ. ಸೊ ತುಂಬ ಚೆನ್ನಾಗಿತ್ತು. ಸರಿ ಅಂತೂ ನನಗೆ ಏನಂತಾರೆ, ಸಾಂಗು ಇಷ್ಟ ಆಗಲಿಲ್ಲ, ಅವ್ನ ಡ್ರೆಸ್ ಸೆನ್ಸ್ ಯಾವುದೂ ಇಷ್ಟ ಆಗಲಿಲ್ಲ. ಬಟ್ ಈ ಸರಿ ತುಂಬಾ ಇಷ್ಟ ಆಯಿತು. ಬಟ್ ಏನು ಅಂತಂದರೆ ಜಾಸ್ತಿ ಜನ ಆಗಿದ್ದರಿಂದ ಸ್ವಲ್ಪ ಈ ಸರಿ ಡ್ಯಾನ್ಸ್ ಅಷ್ಟೇನು ಓಕೆ ಅಂತ ಅನ್ನಿಸ್ಲಿಲ್ಲ ಅವನದು. ಸರಿ ತುಂಬ ಚೆನ್ನಾಗಿ ಸ್ಟೆಪ್ಸ್ ಎಲ್ಲ ಹಾಕಿದ, ಬಟ್ ನಮಗೆ ಏನು
ಸಾಂಗ್ಸ್ ಅಷ್ಟಾಗಿ ಇಷ್ಟ ಆಗಿರಲಿಲ್ಲ. ಇದೇ ನನ್ನ ಮಗನ ಸ್ಕೂಲು ಸುಮಾರು ಸರಿ ತೋರಿಸಿದ್ದೀನಿ. ಇನ್ನು ಆ ಒಂದು ಡ್ಯಾನ್ಸ್ ಮುಗೀತು. ಲಾಸ್ಟ್ 3 ಡ್ಯಾನ್ಸ್, 3ನೇ ಡ್ಯಾನ್ಸ್ ಒಂದು ಇದು ಲಾಸ್ಟ್ ಇದ್ದ. ಸೊ ಆವಾಗ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಅವ್ರಿಗೂ ಒಂದು ಅರ್ಧ ಗಂಟೆ ಟೈಮ್ ಬೇಕಾಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಕೂತಿದ್ವಿ. ನಮ್ಮ ಮಗನೂ ಕೂಡ ಕರ್ಕೊಂಡು ಮನೆಗೆ ಹೋಗೋದ್ರೊಳಗೆ 12 ಗಂಟೆ ಆಗಿತ್ತು. ಸೊ ಇದು ಲಾಸ್ಟಲ್ಲಿ ನಿಮಗೆ ಹೇಳಿದ್ದೆ ಅಲ್ವಾ, ಇಂಡಸ್ ವ್ಯಾಲೆದು ಇಡ್ಲಿ ಪಾತ್ರೆದು ವಿಡಿಯೋನ ಹಾಕ್ತೀನಿ ಅಂತ ಹೇಳಿಬಿಟ್ಟು. ಸೊ ತುಂಬಾ ಚೆನ್ನಾಗಿದೆ. ಇದು ಫಸ್ಟು ನಾನು ಪಾತ್ರೆನಲ್ಲಿ ತೊಗೊಂಡಿರೋದು. ಅಂದರೆ ಇಂಡಸ್ ವ್ಯಾಲೆ ತವಗಳನ್ನ ತೊಗೊಂಡಿದ್ದೀನಿ, ರೊಟ್ಟಿದು ಮತ್ತು ಚಪಾತಿದು, ದೋಸೆದು 3ದ್ದು ಕೂಡ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ಕುಕ್ಕರ್ ತೊಗೋಬೇಕು ಅಂತ ಅನ್ಕೊತಾ ಇದ್ದೀನಿ, ನೋಡೋಣ. ಯಾವುದು ಕೂಡ ಹಾಳಾಗಿಲ್ಲ, ಎಲ್ಲವೂ ಕೂಡ ಚೆನ್ನಾಗಿದೆ, ಹಾಗಾಗಿ ಸುಮ್ಮನಾಗಿದ್ದೀನಿ. ಇದು ಒಂದು ನೋಡಿ ಸ್ಟೀಲು. ಇದು ಏನು ಗೊತ್ತಾ, ನಾವು ವಾಶ್ ಮಾಡಿ ಹಾಗೇ ನೀರು ಸೋರೋದಕ್ಕೆ ಅಂತ ಹೇಳಿ ಬಿಡೋದಕ್ಕೆ ಹೋಗಬಾರ್ದು. ಬಿಕಾಸ್ ಅಲ್ಲೆಲ್ಲ ಕರೆ ಥರ ಹಂಗಂಗೆ ಕುತ್ಕೊಂಡ್ಬಿಡುತ್ತೆ. ಇದನ್ನು ಒಂದು ಒಣಗಿರೋಂಥ ಬಟ್ಟೆನಲ್ಲಿ, ಚೆನ್ನಾಗಿರೋ ಬಟ್ಟೆನಲ್ಲಿ ನೀಟಾಗಿ ಒರೆಸಿ ಇಡಬೇಕು. ತಳ ಅಂತೂ ಎಷ್ಟು ಗಟ್ಟಿ ಇದೆ ಅಂದರೆ ಇದು ಏನು ಕೊಟ್ಟಿದ್ದಾರೆ ಇಡ್ಲಿ ಪಾತ್ರೆ ತುಂಬಾ ಗಟ್ಟಿ ಇದೆ. ಇನ್ನು ಪ್ಲೇಟ್ಸ್ಗಳೆಲ್ಲ ಅಷ್ಟು ಗಟ್ಟಿ ಏನಿಲ್ಲ, ತುಂಬ ಸ್ಮೂತಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ಒಂದು ಪ್ಲೇನ್ ತಟ್ಟೆನ ಕೊಟ್ಟಿದ್ದಾರೆ, ಇನ್ನೆರಡು ಬಂದು ಸ್ಟೀಮ್ಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಪ್ಲೇಟ್ಸ್ಗಳು ಕೂಡ ತುಂಬಾ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ. ಇದು ಸ್ಟೀಮಿಂದು. ಸೊ ಇನ್ನೆರಡು ಮಾಮೂಲಿ ಪ್ಲೇಟ್ಸ್ ಕೊಟ್ಟಿದ್ದಾರೆ, ಬಟ್ ಅದು ಏನಕ್ಕೆ ಅಂತ ಸರಿಯಾಗಿ ಗೊತ್ತಿಲ್ಲ. ಅದ್ರ ಮೇಲೆ ಪಿಕ್ಚರ್ಸ್ ಎಲ್ಲ ತೋರಿಸಿದ್ದಾರೆ, ಯಾವುದ್ಯಾವುದಕ್ಕೆ ಏನೇನು ಯೂಸ್ ಮಾಡಬೇಕು ಅಂತ ಹೇಳಿ. ಸೊ 2 ಮಾತ್ರ ಇಡ್ಲಿದು ಪ್ಲೇಟ್ಸು. ಎರಡೇ ಒಂದು 7 ಇಡ್ಲೀಸ್ ಆಗುತ್ತೆ. ಒಂದು ಸತಿಗೆ ನಾವು 7 ಇಡ್ಲಿ ಮಾಡ್ಕೊಬೋದು. 7 to 7 ಎಸ್ 14 ಆಗುತ್ತೆ. ತುಂಬಾ ಚೆನ್ನಾಗಿದೆ. ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಬೈ ಮಾಡಿ.